ತಮ್ಮಿಗೆಲ್ಲರಿಗೂ ನಮಸ್ಕಾರ ಗೆಳೆಯರಿ. ಇವತ್ತು ನಾನು ಕಾರಿಗೆ ಮೈಲೇಜ್ ಹೀಗೆ ತೆಗೆಯುತ್ತೆ ಅಂತ ಹೇಳುತ್ತೇನೆ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಏಕೆಂದರೆ ಈಗ ಪೆಟ್ರೋಲ್ ಬೆಲೆ ಬಹಳ ಹೆಚ್ಚಾಗಿದೆ. 102 ಅಷ್ಟು ರೇಟ್ ಆಗಿದೆ. ಅದಕ್ಕೆ ಯಾರು ಗಾಡಿ ಬಹಳ ಪ್ರೀತಿ ಮಾಡುತ್ತಾರ ಅವರು ಮೈಲೇಜ್ ತೆಗಿತಾರೆ. ಇನ್ನು ಮೈಲೇಜ್ ಈಗ 18 ಬಂದರೆ ನಾಳೆ 19 ಬರಬೇಕು, ಇಲ್ಲ 18.1 ಬರಬೇಕು, ಹೆಚ್ಚು ಬರಬೇಕು ಅಂತ ತೆಗೆಯಲು ಪ್ರಯತ್ನಿಸುತ್ತಾರೆ ಅವರು. ಬನ್ನಿ ಈಗ ಮೈಲೇಜ್ ಹೀಗೆ ತೆಗೆಯೋದು ಅಂತ ಹೇಳುತ್ತೇನೆ ನಿಮಗೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೈಲೇಜ್ ತೆಗಿಬೇಕೆಂದರೆ ಗಾಡಿ ನಿಧಾನವಾಗಿ ಓಡಿಸಬೇಕು. ಮೊದಲನೆಯದು ಗಾಡಿ ನಿಧಾನವಾಗಿ ಓಡಿಸಬೇಕು. ನಿಧಾನ ಅಂದರೆ 50, 60, 70 ಅಷ್ಟೇ ಓಡಿಸಬೇಕು. ಅದಕ್ಕಿಂತ ಹೆಚ್ಚು ಓಡಿಸಿದರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಮತ್ತೆ ಎರಡನೆಯದು ಬ್ರೇಕ್ ಒತ್ತುವಾಗನು ಅಷ್ಟೇ, ಸಡನ್ ಆಗಿ ಬ್ರೇಕ್ ಒತ್ತಬಾರದು. ಈಗ ಒಂದೊಂದು ಸಿಚುವೇಶನ್ ದಲ್ಲಿ ಸಡನ್ ಆಗಿ ಬ್ರೇಕ್ ಒತ್ತಬೇಕಾಗುತ್ತದೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದಷ್ಟು ಪ್ರಯತ್ನ ಮಾಡಿ ನಿಧಾನವಾಗಿ ಒತ್ತಬೇಕು ಬ್ರೇಕ್ ಅನ್ನು. ಮತ್ತೆ ಕ್ಲಚ್ ಬಿಡುವಾಗನು ಹಾಗೇನೆ ನಿಧಾನವಾಗಿ ಕ್ಲಚ್ ಬಿಡಬೇಕು. ನಿಧಾನವಾಗಿ ನೋಡಿ, ಕ್ಲಚ್ ಬಿಡುವ ಸ್ಟೈಲ್ ನೋಡಿ. ಫಸ್ಟ್ ಮುಂಭಾಗಲು ಅಂದರೆ ಇದು ಪಾದ, ನಿಮಗೆ ಕಾಣಿಸುತ್ತದೆ ಇಲ್ವೋ ಗೊತ್ತಿಲ್ಲ. ಇದು ನೋಡಿ ಪಾದ. ಫಸ್ಟ್ ಇದು ಬಿಡಬೇಕು, ಕ್ಲಚ್ ಬಿಡುವಾಗ ಇದು ಬಿಡಬೇಕು, ಆಮೇಲೆ ಇದು ಬಿಡಬೇಕು. ಹೇಗೆಂದರೆ ನೋಡಿ, ಕ್ಲಚ್ ಬಿಡುವಾಗ ಮೊದಲು ಈ ಪೋರ್ಷನ್ ಬಿಡಬೇಕು, ಈ ಪೋರ್ಷನ್, ಆಮೇಲೆ ಈ ಪೋರ್ಷನ್, ಬೇಕಾದರೆ ಈ ಪೋರ್ಷನ್ ಬಿಡಬೇಕು. ಅದು ಸ್ಟೈಲ್ ಅದು. ಆತರ ನೀವು ಆತರ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ನಮ್ಮ ಅಣ್ಣನು ಹಾಗೇನೆ, ಅವನು ಹಾಗೇನೆ ಕ್ಲಚ್ ಬಿಡುವಾಗ ಸಡನ್ ಆಗಿ ಬಿಡ್ತಾನೆ ನೋಡಿ. ವೀಕ್ ಹಾರ್ಟ್ ಪೇಷಂಟ್ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬರೋದತ್ತು ಗ್ಯಾರಂಟಿ. ಮತ್ತೆ ಏನಾದರೂ ಗರ್ಭಿಣಿ ಹೆಂಗಸು ಯಾರಾದರೂ ಇದ್ದರೆ ಅವರು ಡೆಲಿವರಿ ಕಾರ್ನಲ್ಲೇ ಆಗೋದು, ಅದಕ್ಕೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಹೇಳಿದ್ನೆ, ಅಣ್ಣ ನಿಧಾನವಾಗಿ ಕ್ಲಚ್ ಬಿಡು ಅಣ್ಣ ಅಂತ ಹೇಳಿದ್ನೆ. ಆದರೆ ಅವಂದೇ ಮಾಡ್ತಾನೆ. ಇನ್ನಷ್ಟು ಟೈಮ್ ಇದ್ದೆ ಕಲಿತಾನವ, ಮನಸ್ಸಿದ್ರೆ ಕಲಿತಾನವ, ಇಲ್ಲದ್ರೆ ಇಲ್ಲ. ಅವನೇನು ಹೇಳ್ತಾನೆ ಅವಂದೇ ಮಾಡ್ಕೊಲ್ಲ, ನಮಗೇನು ನೋಡಿ. ಮತ್ತೆ ರೋಟರ್ನ ಹಾಗೇನೆ ಎಸ್ಕಲೇಟರ್ ನಿಧಾನವಾಗಿ ಪ್ರೆಸ್ ಮಾಡಬೇಕು. ನಿಧಾನವಾಗಿ ಹಿಂಗೆ ಬರ್ರಾನೆ ಪ್ರೆಸ್ ಮಾಡಬಾರದು, ನಿಧಾನವಾಗಿ ಪ್ರೆಸ್ ಮಾಡಬೇಕು. ಅದು ಮೈಲೇಜ್. ಈ ತರ ನೀವು ಮಾಡಿದರೆ ಮೈಲೇಜ್ ಖಂಡಿತ ಬರುತ್ತೆ. ಮತ್ತೆ ನೋಡಿ, ಮೂರನೇದು ಹೇಳುತ್ತೇನೆ. ಈಗ ನಾಲ್ಕನೇದು, ಈಗ ಎಸ್ಕಲೇಟರ್ ಅದು ಒಂದು ಆತಲ್ಲ, ಈಗ ನಾಲ್ಕನೇದು ನೋಡಿ. ಗೇರ್ ಚೇಂಜ್ ಮಾಡುವಾಗನು ಅಷ್ಟೇ. ಇದು ಮನುಷ್ಯ ನೋಡಿ, ಗೇರ್ ಚೇಂಜ್ ಮಾಡುವಾಗನು ಅಷ್ಟೇ.
ಸ್ಪೀಡ್ ಎಷ್ಟಿದೆ ಅಷ್ಟು ಸ್ಪೀಡ್ ಈಗ 20ರ ಅಲ್ಲಿ ಇತ್ತು ಸ್ಪೀಡ್ ಸೆಕೆಂಡ್ ಗೇರ್, 30ರಲ್ಲಿ ಇತ್ತು ಥರ್ಡ್ ಗೇರ್. ಆ ಥರ ಮೇಂಟೈನ್ ಮಾಡ್ತಾ ಹೋಗಿ. ಅದೆಲ್ಲ ನಿಮ್ಮ ಕಾರಿನ ಯೂಸರ್ ಮ್ಯಾನ್ಯಲಲ್ಲಿ ಸಿಗುತ್ತೆ. ಅದನ್ನು ಒಂದೊಂದು ಕಾರಿಗೆ ವೇರಿಯೇಷನ್ ಆಗುತ್ತೆ ಏನೋ ಗೊತ್ತಿಲ್ಲ. ನಿಮ್ಮ ಕಾರಿನ ಯೂಸರ್ ಮ್ಯಾನ್ಯಲಲ್ಲಿ ಇರುತ್ತೆ. ಅದು ನೋಡಿ ನೀವು ಸ್ಪೀಡ್ ಯಾವ ರೀತಿ ಇರುತ್ತೋ ಆ ರೀತಿ ಗೇರ್ ಚೇಂಜ್ ಮಾಡಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಯಾವಾಗ ನಾನು ಗೇರ್ ಚೇಂಜ್ ಮಾಡಬೇಕು, ಡೌನ್ ಶಿಫ್ಟ್ ಯಾವಾಗ ಮಾಡಬೇಕು, ಅಪ್ ಶಿಫ್ಟ್ ಯಾವಾಗ ಮಾಡಬೇಕು, ಅದೆಲ್ಲ ಗೊತ್ತಾಗುತ್ತೆ. ಗಾಡಿ ಸೌಂಡ್ ಕೇಳಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಗಾಡಿ ಓಡಿಸುವಾಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿ ಓಡಿಸಿ, ಹ್ಯಾಂಡ್ ಬ್ರೇಕ್ ತೆಗೆದು. ಏಕೆಂದರೆ ಇದರಿಂದನೂ ಮೈಲೇಜ್ ಕಡಿಮೆ ಆಗುತ್ತೆ. ಇದು ಬ್ರೇಕ್ ಇದು ಆನ್ ಆಗಿ ನೀವು ಗಾಡಿ ಓಡಿಸಿದರೆ ಗಾಡಿ ಒಂಥರ ಜಾಮ್ ಆಗುತ್ತೆ, ಸ್ಟ್ರಗಲ್ ಆಗುತ್ತೆ. ಅದಕ್ಕೆ ಇದು ಆನ್ ಮಾಡಿ ಓಡಿಸಬೇಡಿ. ಒಂದೊಂದು ಗಾಡಿ ಆನ್ ಇದ್ದರೆ ಸ್ವಲ್ಪನೂ ಮೂವ್ ಆಗೋದಿಲ್ಲ. ಇದು 800 ಇದಲ್ಲ, ಒಂದೊಂದು ಗಾಡಿ ಆನ್ ಇದ್ರೂ ಸಾಕು, ಗಾಡಿ ಓಡ್ತಾನೆ ಇರುತ್ತೆ. ನಾವೇ ತಿಳ್ಕೋಬೇಕು ಹ್ಯಾಂಡ್ ಬ್ರೇಕ್ ಆನ್ ಇದೆ ಅಂತ ತಿಳ್ಕೋಬೇಕು. ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲೂ ಗೊತ್ತಾಗುತ್ತೆ ಇದು ಆನ್ ಇದೆಯೋ ಆಫ್ ಇದೆಯೋ ಗೊತ್ತಾಗುತ್ತೆ. ಇದು 4 ಹೇಳುತ್ತೇನೆ. 6ನೇದು, ಗಾಡಿ ಯಾವುದೇ ಕಾರಣಕ್ಕೂ ಸರ್ವಿಸ್ ಮಿಸ್ ಮಾಡಬೇಡಿ. ಅದರಿಂದನೂ ಮೈಲೇಜ್ ಕಡಿಮೆ ಆಗುತ್ತೆ. ಸರ್ವಿಸ್ ಮಾಡಿಸಿದರೆ ನಿಮ್ಮ ಟೈಮೇ ವೇಸ್ಟ್ ಆಗೋದು, ಮನಿನೂ ವೇಸ್ಟ್ ಆಗಬಹುದು. ಅದಕ್ಕೇನೆ ಇಲ್ಲ, ಈಗ ಗಾಡಿ ಅಂದರೆ ಅದೆಲ್ಲ ಮಾಡಬೇಕು. ಗಾಡಿ ಅಂದರೆ ಅದೆಲ್ಲ ಮಾಡಲೇಬೇಕು. ಈಗ ನೋಡಿ, ಲಾಂಗ್ ಡ್ರೈವ್ ಹೋಗ್ತಾರ, ಅಲ್ಲೇ ನೀವು ಗಾಡಿಯಲ್ಲಿ ಬ್ರೇಕ್ ಡೌನ್ ಆದರೆ ಗಾಡಿಯಲ್ಲಿನೇ ಇರ್ತೀರ ಇಲ್ಲವಲ್ಲ. ಮತ್ತೆ ಸ್ವಲ್ಪ ಖರ್ಚು ಮಾಡಬೇಕು. ಇದು ದುಡ್ಡು ಕೊಡುತ್ತೆ ಅಂದರೆ ಖರ್ಚು ಮಾಡ್ಲಿಕ್ಕೆ ಏನೂ ಇಲ್ಲ, ಖರ್ಚು ಮಾಡಲೇಬೇಕು. ಇಲ್ಲ ನಂದು ನೋಡಿ, ನಾನು ಖರ್ಚು ಮಾಡಿದ್ದೇನೆ ಬಹಳಷ್ಟು. ಕರೆ ಇನ್ಕಮ್ ಕಡಿಮೆ ಇದೆ ಈ ಕಾರ್ನಲ್ಲಿ. ಕರೆ ಒಂದೇ ದಿವಸನ ಆಗುತ್ತೆ, ಇನ್ಕಮ್ ಹೆಚ್ಚಾಗುತ್ತೆ. ಅದಕ್ಕೆ ಏನೂ ಇಲ್ಲ. ಮತ್ತೇನು, ಟೈಮ್ ಟು ಟೈಮ್ ಆಯಿಲ್ ಚೇಂಜ್ ಮಾಡಬೇಕು. 10,000ದಲ್ಲಿ ಆಯಿಲ್ ಚೇಂಜ್ ಮಾಡಬೇಕಂದರೆ 7 ಅಥವಾ 8,000ನಲ್ಲಿ ಆಯಿಲ್ ಚೇಂಜ್ ಮಾಡಬೇಕು ಕಿಲೋಮೀಟರ್. ಮತ್ತೆ ಕೂಲೆಂಟ್ ಅನ್ನು ಚೇಂಜ್ ಮಾಡಬೇಕು. ಅದಕ್ಕೆ ಡಿಸ್ಟಿಲ್ ವಾಟರ್ ಹಾಕಬೇಕು. ಎಲ್ಲಾನು ಗ್ರೀಸಿಂಗ್ ಎಲ್ಲ ಮಾಡಬೇಕು. ಅದೆಲ್ಲ ಸರ್ವಿಸ್ ಬಗ್ಗೆ ಹೇಳಿದ್ದೇನೆ, ಒಂದು ವಿಡಿಯೋ ಮಾಡಿದ್ದೇನೆ. ಬೇಕಾದರೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೇನೆ, ಒಮ್ಮೆ ಚೆಕ್ ಮಾಡಿ. ಎಲ್ಲಾದರೆ ಬೇರೆಯವರು ವಿಡಿಯೋ ಮಾಡಿದ್ದಾರೆ, ಅದನ್ನ ನೋಡಿ. ನಿಮಗೆ ಆಟೋಮೊಬೈಲ್ದಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದೆಲ್ಲ ಅರ್ಥ ಆಗುತ್ತೆ, ಹೇಗೆ ಸರ್ವಿಸ್ ಮಾಡಬೇಕು ಅದೆಲ್ಲ ಅರ್ಥ ಆಗುತ್ತೆ. ಎಲ್ಲಾದ್ರೂ ಇಲ್ಲ. ಮತ್ತೊಂದು ಟೈರ್ ಪ್ರೆಷರ್ ಎಲ್ಲ 4 ಟೈರ್ಗೆ ಕರೆಕ್ಟ್ ಆಗಿರ್ಬೇಕು. ಕಂಪ್ನಿಯಲ್ಲಿ ಇಲ್ಲೇ ತೋರಿಸುತ್ತೇನೆ. ಡ್ರೈವರ್ ಸೈಡ್ ಅಲ್ಲಿ ಪಿಲ್ಲರ್ ಇದಲ್ವ, ಬಿ ಪಿಲ್ಲರ್ ಅಲ್ಲಿ ಸ್ಟಿಕ್ಕರ್ ಇರುತ್ತೆ, ಅಲ್ಲೇ ಬರೆದಿರುತ್ತಾರೆ ಎಷ್ಟು PSI ಹವಾ ಇರಬೇಕು ಅಂತ ಬರೆದಿರುತ್ತಾರೆ. ಅದು ಮೇಂಟೈನ್ ಮಾಡಿ.
ಅಷ್ಟ್ ಅಷ್ಟೇ ಈ ಈ ರೀತಿ ಎಲ್ಲ ಮಾಡಿದರೆ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಮತ್ತೊಂದು ಮೈಲೇಜ್ನು ನೀವು ಗಾಡಿಯಲ್ಲಿ ಎಷ್ಟು ಲೋಡ್ ಹಾಕ್ತೀರಾ ಅದ್ರ ಮೇಲೂ ಇರುತ್ತೆ. ಈಗ ನೋಡಿ, ಒಬ್ರು ಇದ್ದರೆ ಅದಕ್ಕೊಂದು ಮೈಲೇಜ್, ಇಬ್ರು ಇದ್ದರೆ ಅದಕ್ಕೊಂದು ಮೈಲೇಜ್, ಮೂರು ಮಂದಿ ಇದ್ದರೆ ಅದಕ್ಕೊಂದು ಮೈಲೇಜ್, 4 ಮಂದಿ ಇದ್ದರೆ ಅದಕ್ಕೊಂದು ಮೈಲೇಜ್. ಹಾಗೇನೆ ವೇರಿಯೇಷನ್ ಆಗ್ತಾ ಇರುತ್ತೆ. ಅದಕ್ಕೇನು ಮಾಡ್ಲಿಕ್ಕೆ ಬರುದಿಲ್ಲ. ನಮ್ಮ ಅಣ್ಣ ಹೇಳ್ತಾನೆ, ಇಲ್ಲ 2 ಶೀಟ್ ಹಾಕಿದರೆ ಏನಾಗೋದಿಲ್ಲ, 3 ಶೀಟ್ ಹಾಕಿದರೆ ಏನಾಗೋದಿಲ್ಲ, ಹಾಗೆಲ್ಲ ಹೇಳ್ತಾನೆ. ಹಾಗೆಲ್ಲ ಇಲ್ಲ ಅದು. ಈಗ ನೋಡಿ, ನೀವೇ ನೋಡಿ, ಇಬ್ರು ಗಂಡಸರು ಇರ್ತಾರೆ, ಯಾರಾದ್ರೂ ಒಬ್ರು ಇರ್ತಾರೆ. ಅವ್ರಿಗೆ ಹೇಳಿ 1 ಮೀಟರ್ ದೊಡ್ಡ ಕಲ್ಲು ತಗೊಂಡು ಹೋಗ್ಲಿಕ್ಕೆ ಹೇಳಿ. ದಪ್ಪನವ್ರಿಗೂ 1 ಕಲ್ಲು, ಸ್ವಲ್ಪ ಬಡಕಿರ್ತಾರಲ್ಲ ಅವ್ರಿಗೊಂದು ಅಷ್ಟೇ ಗಾತ್ರದ್ದು ಕಲ್ಲು ಕೊಡಿ. ಯಾವ ರೀತಿ ಮಾಡ್ತಾರಂತ ನೋಡಿ. ಆಗುದಿಲ್ಲ ಅದು. ನೋಡಿ, ನೀವೇ ಅರ್ಥ ಮಾಡಿಕೊಳ್ಳಿ. ನಾವೇನು ಜಾಸ್ತಿ ಕೇಳುವುದಿಲ್ಲ ಅದ್ರ ಬಗ್ಗೆ. ಆಟೋಮೊಬೈಲ್ ಇಂಟ್ರೆಸ್ಟ್ ಇದ್ದರೆ ಬೇಗ ಅರ್ಥ ಆಗುತ್ತೆ. ಅವ್ರನ್ನು ಬೇಗ ಅರ್ಥ ಆಗುತ್ತೆ. ಅರ್ಧ ತಿಳ್ಕೊಂಡವ್ರಿಗೆ ಅವ್ರಿಗನು ಅರ್ಥ ಆಗೋದಿಲ್ಲ ಬೇಗ. ಏನೇನು ಹೇಳ್ತಾರ ಅವರು, ಅದೆಲ್ಲ ಅಲ್ಲ ಅದು. ಈಗ ನೋಡಿ, ಟ್ರಕ್ ಸ್ಲೋ ಆಗಿ ಹೋಗ್ತಾ ಇರ್ತಾರೆ, ಕರೆ ಲೋಡ್ ಬಾಳ ಇರುತ್ತೆ, ಅವ್ರಿಗೊಂದು ಮೈಲೇಜ್. ಇನ್ನೊಂದು ಟ್ರಕ್ಗೆ ಅದು ಖಾಲಿ ಲೋಡ್, ಅದು ಸ್ಪೀಡ್ ಹೋಗ್ತಾ ಇರುತ್ತೆ. ಸ್ಪೀಡ್ ಅಂದ್ರೆ ಅದು 80 ಸ್ಪೀಡ್ ಹೋಗ್ತಾ ಇರುತ್ತೆ, ಅದಕ್ಕೊಂದು ಮೈಲೇಜ್. ಸೇಮ್ ಟ್ರಕ್, ಸೇಮ್ ವೀಲ್ ಇರುತ್ತೆ, ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಖಾಲಿ ಲೋಡ್, ಇದು ತುಂಬಿದ ಲೋಡ್ ಅಷ್ಟೇ ಇರುತ್ತೆ. ರೋಡ್ ಒಂಥರ ಆಫ್ ರೋಡ್ ಇದ್ದರೆ ಅದಕ್ಕೊಂದು ಮೈಲೇಜ್, ಹೈವೇ ಇದ್ದರೆ ಅದಕ್ಕೊಂದು ಮೈಲೇಜ್. ಮತ್ತೆ ಏರಿಕೆ ಅಂದರೆ ಈಗ ಭಾಳ ಏರಿಕೆ ಇದ್ದರೆ ಅದಕ್ಕೊಂದು ಮೈಲೇಜ್, ಡೌನ್ಲೈನ್ ಅದಕ್ಕೊಂದು ಮೈಲೇಜ್, ಆ ಥರ ಇರುತ್ತೆ. ಅದಕ್ಕೇನು ಮಾಡ್ಲಿಕ್ಕೆ ಬರುತ್ತಿಲ್ಲ. ರೋಡೇನು ನಾವು ಹೇಳಿದಂಗೆ ಮಾಡೋದಿಲ್ಲ ಅವರು. ಒಂದೊಂದು ಈಗ ಸ್ಪೀಡ್ ಬ್ರೇಕರ್ ಇರುತ್ತೆ, ಮತ್ತು ಕಲ್ಲು ಇರುತ್ತೆ, ಆಫ್ ರೋಡ್ ಇರುತ್ತೆ, ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ. ಮೈಲೇಜ್ ಕಡಿಮೆ ಆಗುತ್ತೆ. ಗೇರ್ ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಅದಕ್ಕೆ ಮೈಲೇಜನ್ನು ಕಡಿಮೆ ಆಗುತ್ತಾ ಇರುತ್ತೆ. ಇಂಪಾರ್ಟೆಂಟ್ ವಿಷಯ ಮರೆತಿದ್ದೇನೆ, ಅದು ಏನೆಂದರೆ ನೋಡಿ, ಗಾಡಿ ಓಡಿಸುವುದು ಹುಡುಗರಲ್ಲ. ಬಹಳಷ್ಟು ಜನ ಹುಡುಗರನ್ನ ಹೊಡಿತಾರೆ, ಬಹಳ ಪ್ರೀತಿಯಿಂದ ಹೊಡಿತಾರೆ, ಹುಡುಗನ ಪ್ರೀತಿಯಿಂದ ಹೊಡಿತಾರೆ. ಅದು ಬಹಳ ಕಡಿಮೆ ಜನ. ಅದಕ್ಕೆ ಮನಸ್ಸು ಬಹಳ ಶಾಂತವಾಗಿರ್ಬೇಕು, ಅವಾಗ ಒಳ್ಳೆ ಮೈಲೇಜ್ ಸಿಗುತ್ತೆ. ಅವಾಗ ಶಾಂತ ರೀತಿಯಿಂದ ಶಾಂತ ಮನಸ್ಸು ಇದ್ದರೆ ಅವಾಗ ಗೇರ್ ಶಿಫ್ಟಿಂಗ್ನು ಚೆನ್ನಾಗಿ ಮಾಡ್ತಾರ, ಎಸ್ಕಲೇಟರ್ ಚೆನ್ನಾಗಿ ಮಾಡ್ತಾರ, ಬ್ರೇಕ್ನು ಚೆನ್ನಾಗಿ ಗೊತ್ತಿರ. ಇದು ಎಲ್ಲ ನಿಧಾನವಾಗಿ ಮಾಡಬೇಕು. ಏನಂದರೆ ಮನಸ್ಸು ಚೆನ್ನಾಗಿರ್ಬೇಕು, ಮನಸ್ಸು ಶಾಂತ ರೀತಿಯಲ್ಲಿ ಇರಬೇಕು, ಟೆನ್ಷನ್ ಅವೆಲ್ಲ ಇರಬಾರದು. ಅವಾಗ ಒಳ್ಳೆ ಮೈಲೇಜ್ ಸಿಗುತ್ತೆ ಮತ್ತು ಎಕ್ಸಿಡೆಂಟ್ನು ಕಡಿಮೆ ಆಗುತ್ತೆ. ಈ ಥರ ನೀವು ಮಾಡಿದರೆ ನಿಮಗೆ ಒಳ್ಳೆಯ ಮೈಲೇಜ್ ಸಿಗುತ್ತೆ. ನೋಡಿ, ನಮ್ದು ಒಂದೇ ವಿಡಿಯೋ ಅಲ್ಲ, ಮೈಲೇಜ್ ಬೇಕಂದರೆ ಬೇರೆ ವಿಡಿಯೋ ನೋಡಿ ಮತ್ತು ನೀವು ವಿಚಾರ ಮಾಡಿ.
ಒಳ್ಳೆ ಮೈಲೇಜ್ ತೆಗೀರಿ. ಕಂಪ್ನಿಯವರು ಹೇಳ್ತಾರ, ಅದನ್ನು ನಂಬಲಿಕ್ಕೆ ಆಗೋದಿಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.